ಹೀಗೆ ಕಾಕ್ರೋಚ್ ಜನತಾ ಪಾರ್ಟಿಯವರು ಒಂದು ಹೋರಾಟವನ್ನು ಕೈಗೊಂಡಿದ್ದರು. ಈ ಹೋರಾಟ ನಿನ್ನೆ ಗಲಾಟೆಯಲ್ಲಿ ಪರಿವರ್ತನೆಗೊಂಡಿದೆ, ದಂಗೆಯಲ್ಲೇ ಪರಿವರ್ತನೆಗೊಂಡಿದೆ. ಹೀಗಾಗಿ ನಾನು ಮಾತನಾಡಲು ನಿರ್ಧರಿಸಿದೆ. ಮುಖ್ಯವಾಗಿ ಕಾಕ್ರೋಚ್ ಜನತಾ ಪಾರ್ಟಿ ನೀಟ್ ಪರೀಕ್ಷೆಯ ಬಗ್ಗೆ ಎತ್ತಿರುವ ಪ್ರಶ್ನೆಗಳಲ್ಲಿ ವಿದ್ಯಾರ್ಥಿಗಳ ಸೂಸೈಡ್ ಮತ್ತು ಪೇಪರ್ ಲೀಕ್ ಬಗ್ಗೆ. ಈ ರೀತಿಯ ಪೇಪರ್ ಲೀಕ್ಗಳು ಮತ್ತು ವಿದ್ಯಾರ್ಥಿಗಳ ಸೂಸೈಡ್ ಕೇವಲ ನೀಟ್ ಪರೀಕ್ಷೆಯಲ್ಲಿ ಮಾತ್ರ ಅಲ್ಲ, ಎಲ್ಲ ಪರೀಕ್ಷೆಗಳಲ್ಲೂ ಆಗ್ತಾ ಇದೆ. ಅದನ್ನು ಅಡ್ರೆಸ್ ಮಾಡಬೇಕು, ಬರೀ ನೀಟ್ ಎಕ್ಸಾಮ್ ಮಾತ್ರ ಅಲ್ಲ. ಆದರೆ ಅವರು ಹೋಗ್ತಾ ಇರುವ ದಾರಿ ಸರಿ ಇಲ್ಲ. ಕಾಕ್ರೋಚ್ ಜನತಾ ಪಾರ್ಟಿಯನ್ನು ಹೆಸರು ಬರಲು ಕಾರಣ ಜಸ್ಟಿಸ್ ಸೂರ್ಯಕಾಂತ್ ಅವರು ಹೇಳಿದ ಕಾಕ್ರೋಚ್ ಅನ್ನುವ ಪದ ಬಳಕೆ. ನೀಟ್ ಪರೀಕ್ಷೆ ಪ್ರಾರಂಭವಾದಾಗ ದಕ್ಷಿಣ ಭಾರತದಲ್ಲಿ, ಅದರಲ್ಲೂ ಮುಖ್ಯವಾಗಿ ತಮಿಳುನಾಡಿನಲ್ಲಿ ಸ್ಟಾಲಿನ್ ಅವರು ಅದನ್ನು ವಿರೋಧಿಸಿದರು. ಈಗ ಕೇವಲ ಪೇಪರ್ ಲೀಕ್ ಮತ್ತು ಆತ್ಮಹತ್ಯೆ ಬಗ್ಗೆ ಮಾತ್ರ ಮಾತನಾಡ್ತಾ ಇದ್ದಾರೆ ಎಲ್ಲರೂ. ಇಲ್ಲ, ಆ ನೀಟ್ ಅನ್ನುವ ಶಿಕ್ಷಣ ಪದ್ಧತಿ, ಎಕ್ಸಾಮಿನೇಷನ್ ಪದ್ಧತಿ ದಕ್ಷಿಣ ಭಾರತೀಯರಿಗೆ ಮಾರಕವಾಗಿದೆ. 2017ರಿಂದ ಪ್ರಾರಂಭವಾಗಿ ಇಲ್ಲಿಯವರೆಗೂ ಎಷ್ಟು ದಕ್ಷಿಣ ಭಾರತೀಯರು, ಇಲ್ಲಿನ ಯುವ ಶಕ್ತಿ, ಇಲ್ಲಿನ ಯುವಜನರು ವೈದ್ಯರಾಗಿದ್ದಾರೆ ಎನ್ನುವುದನ್ನು ಪರಿಶೀಲನೆ ಮಾಡಬೇಕಾದ ಸಮಯ ಈಗ ಬಂದಿದೆ. ಆ ಕುರಿತಾಗಿ ಕೆಲವು ವರದಿಗಳನ್ನು ಪ್ರತಿ ದಕ್ಷಿಣ ಭಾರತದ ರಾಜ್ಯಗಳು ಮಂಡನೆ ಮಾಡಬೇಕು, ಪರಿಶೀಲನೆ ಮಾಡಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಹಾಗೂ ನಾನು ನರೇಂದ್ರ ಮೋದಿಯವರಲ್ಲಿ ವಿನಂತಿಸಿಕೊಳ್ಳೋದು ಏನಂತ ಹೇಳಿದರೆ, ನೀವು ಉತ್ತರ ಭಾರತೀಯರಿಗೆ ಅನುಕೂಲ ಆಗಲಿ ಅಂಥೇಳಿ ಈ ನೀಟ್ ಪರೀಕ್ಷೆಯನ್ನು ತಂದ್ರಿ, ಆದರೆ ಇವತ್ತು ಅವರೇ ನಿಮಗೆ ಒಂದು ಅಗ್ನಿ ಪರೀಕ್ಷೆಯನ್ನು ತಂದುಬಿಟ್ಟಿದ್ದಾರೆ. ಜಿರಳೆಗಳು ಅಂತ ಹೇಳಿಬಿಟ್ಟು ನಿಮಗೇ ತೊಂದರೆ ಕೊಡ್ತಾ ಇದ್ದಾರೆ. ದಂಡಂ ದಶಗುಣಂ ಅನ್ನುವ ರೀತಿಯಲ್ಲಿ ಈಗ ಆ ನೀಟ್ ಪರೀಕ್ಷಾ ಪದ್ಧತಿಯನ್ನೇ ರದ್ದುಗೊಳಿಸಿ, ಆಗ ಅವರಿಗೆ ಬುದ್ಧಿ ಬರ್ತದೆ. ಸೊ ನೀವೇನಾದರೂ ನೀಟ್ ಪರೀಕ್ಷಾ ಪದ್ಧತಿಯನ್ನೇ ರದ್ದುಗೊಳಿಸಿದರೆ ನಾನು ನಿಮಗೆ ಬೆಂಬಲ ನೀಡುತ್ತೇನೆ ಮೋದಿಜಿ. ಹೀಗೆ ಕಾಕ್ರೋಚ್ ಜನತಾ ಪಾರ್ಟಿಯವರು ಒಂದು ಹೋರಾಟವನ್ನು ಕೈಗೊಂಡಿದ್ದರು. ಈ ಹೋರಾಟ ನಿನ್ನೆ ಗಲಾಟೆಯಲ್ಲಿ ಪರಿವರ್ತನೆಗೊಂಡಿದೆ, ದಂಗೆಯಲ್ಲೇ ಪರಿವರ್ತನೆಗೊಂಡಿದೆ. ಹೀಗಾಗಿ ನಾನು ಮಾತನಾಡಲು ನಿರ್ಧರಿಸಿದೆ. ಮುಖ್ಯವಾಗಿ ಕಾಕ್ರೋಚ್ ಜನತಾ ಪಾರ್ಟಿ ನೀಟ್ ಪರೀಕ್ಷೆಯ ಬಗ್ಗೆ ಎತ್ತಿರುವ ಪ್ರಶ್ನೆಗಳಲ್ಲಿ ವಿದ್ಯಾರ್ಥಿಗಳ ಸೂಸೈಡ್ ಮತ್ತು ಪೇಪರ್ ಲೀಕ್ ಬಗ್ಗೆ. ಈ ರೀತಿಯ ಪೇಪರ್ ಲೀಕ್ಗಳು ಮತ್ತು ವಿದ್ಯಾರ್ಥಿಗಳ ಸೂಸೈಡ್ ಕೇವಲ ನೀಟ್ ಪರೀಕ್ಷೆಯಲ್ಲಿ ಮಾತ್ರ ಅಲ್ಲ, ಎಲ್ಲ ಪರೀಕ್ಷೆಗಳಲ್ಲೂ ಆಗ್ತಾ ಇದೆ. ಅದನ್ನು ಅಡ್ರೆಸ್ ಮಾಡಬೇಕು, ಬರೀ ನೀಟ್ ಎಕ್ಸಾಮ್ ಮಾತ್ರ ಅಲ್ಲ. ಆದರೆ ಅವರು ಹೋಗ್ತಾ ಇರುವ ದಾರಿ ಸರಿ ಇಲ್ಲ. ಕಾಕ್ರೋಚ್ ಜನತಾ ಪಾರ್ಟಿಯನ್ನು ಹೆಸರು ಬರಲು ಕಾರಣ ಜಸ್ಟಿಸ್ ಸೂರ್ಯಕಾಂತ್ ಅವರು ಹೇಳಿದ ಕಾಕ್ರೋಚ್ ಅನ್ನುವ ಪದ ಬಳಕೆ. ನೀಟ್ ಪರೀಕ್ಷೆ ಪ್ರಾರಂಭವಾದಾಗ ದಕ್ಷಿಣ ಭಾರತದಲ್ಲಿ, ಅದರಲ್ಲೂ ಮುಖ್ಯವಾಗಿ ತಮಿಳುನಾಡಿನಲ್ಲಿ ಸ್ಟಾಲಿನ್ ಅವರು ಅದನ್ನು ವಿರೋಧಿಸಿದರು. ಈಗ ಕೇವಲ ಪೇಪರ್ ಲೀಕ್ ಮತ್ತು ಆತ್ಮಹತ್ಯೆ ಬಗ್ಗೆ ಮಾತ್ರ ಮಾತನಾಡ್ತಾ ಇದ್ದಾರೆ ಎಲ್ಲರೂ. ಇಲ್ಲ, ಆ ನೀಟ್ ಅನ್ನುವ ಶಿಕ್ಷಣ ಪದ್ಧತಿ, ಎಕ್ಸಾಮಿನೇಷನ್ ಪದ್ಧತಿ ದಕ್ಷಿಣ ಭಾರತೀಯರಿಗೆ ಮಾರಕವಾಗಿದೆ. 2017ರಿಂದ ಪ್ರಾರಂಭವಾಗಿ ಇಲ್ಲಿಯವರೆಗೂ ಎಷ್ಟು ದಕ್ಷಿಣ ಭಾರತೀಯರು, ಇಲ್ಲಿನ ಯುವ ಶಕ್ತಿ, ಇಲ್ಲಿನ ಯುವಜನರು ವೈದ್ಯರಾಗಿದ್ದಾರೆ ಎನ್ನುವುದನ್ನು ಪರಿಶೀಲನೆ ಮಾಡಬೇಕಾದ ಸಮಯ ಈಗ ಬಂದಿದೆ.